ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 124ನೇ ಭಾಗವನ್ನು ಪ್ರಾರಂಭಿಸೋದಕ್ಕೂ ಮುನ್ನ 123ನೇ ಭಾಗದಲ್ಲಿ ಯುದ್ಧ ಭೂಮಿಯಲ್ಲಿ ಲಕ್ಷ್ಮಣನು ಅತಿಕಾಯನೆಂಬ ದೈತ್ಯ ರಾಕ್ಷಸರನ್ನು ತನ್ನ ಬಿಲ್ಲುಗಳ ಸಹಾಯದಿಂದ ಮಡಿದು ಉರುಳಿಸಿದಾಗ ವಾನರೆಲ್ಲರೂ ಖುಷಿಗೊಂಡು ಅವನನ್ನು ಪ್ರಶಂಸಿಸಲು ಅಭಿನಂದಿಸಲು ಓಡಿದರು. ಆ ಮುಂದುವರಿದ ಭಾಗವೇ 124ನೇ ಭಾಗ. ರಾಮಾಯಣದ 124ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಅತಿಕಾಯನ ಮರಣದ ಸುದ್ದಿಯನ್ನು ಕೇಳಿದ ರಾವಣನು ಬಹಳ ಕುಗ್ಗಿದನು. ಪರಿಸ್ಥಿತಿಯನ್ನು ಕೈಮೀರಿರುವುದನ್ನು ತಿಳಿದ ಅವನು, ರಾಮ ಲಕ್ಷ್ಮಣರು ಊಹಿಸಲಾಗದಷ್ಟು ಶಕ್ತಿ ಉಳ್ಳವರಾಗಿದ್ದಾರೆ. ತಮ್ಮ ಅದ್ಭುತವಾದ ಶಕ್ತಿಯನ್ನು ಉಪಯೋಗಿಸಿರುವ ಅವರು ನನ್ನ ಉತ್ತಮೋತ್ತಮ ಯೋಧರನ್ನು ಈಗಾಗಲೇ ಕೊಂದಿರುವರು. ರಾಮನು ಮಾನವ ರೂಪದಲ್ಲಿರುವ ಸ್ವಯಂ ಭಗವಾನ್ ನಾರಾಯಣನೆಂದು ನನಗೀಗ ಅರ್ಥವಾಗಿದೆ. ಹಿಂದೆ ಈ ಸತ್ಯವನ್ನು ನನಗೆ ಹೇಳಲಾಗಿದ್ದರೂ ಕೂಡ ಅದನ್ನು ಹೇಡಿಗಳ ಮತ್ತು ಮತಿಭ್ರಾಂತರ ಒಂದು ಅಸಂಬದ್ಧವಾದ ಪ್ರಲಾಪವೆಂದು ನಾನು ಭಾವಿಸಿದ್ದೆ. ರಾಮನನ್ನು ಯಾರು ತಾನೇ ಸೋಲಿಸಬಲ್ಲರು ಎಂದು ಗೋಳಾಡಿದನು. ತನ್ನ ಮಂತ್ರಿಗಳ ಕಡೆಗೆ ತಿರುಗಿದ ರಾವಣನು ನಗರದ ಎಲ್ಲ ದ್ವಾರಗಳು ಭದ್ರವಾಗಿ ಸಂರಕ್ಷಿತವಾಗಿರುವುದನ್ನು ಖಚಿತಗೊಳಿಸಿ ಅಶೋಕವನದ ಸುತ್ತಲೂ ಪಹರೆಯನ್ನು ಹೆಚ್ಚಿಸಿ ವೈರಿಯ ಚಲನಾವಲನಗಳನ್ನು ಗಮನಿಸಲು ಎಲ್ಲರೂ ಸಂಪೂರ್ಣ ಎಚ್ಚರಿಕೆಯಲ್ಲಿರಬೇಕು ಎಂಬುದಾಗಿ ಹೇಳಿದನು. ಕಣ್ತುಂಬಿಕೊಂಡಿದ್ದ ತನ್ನ ತಂದೆಯವರು ದುಃಖ ಮತ್ತು ಶೋಕದಿಂದ ಆವೃತವಾಗಿರುವುದನ್ನು ಕಂಡ ಇಂದ್ರಜಿತುವು, ನಾನು ಬದುಕಿರುವ ತನಕ ನೀವು ಹೀಗೆ ಗೋಳಾಡಲು ಕಾರಣವಿಲ್ಲ. ನನ್ನ ಪ್ರಿಯ ತಂದೆಯವರೇ, ನಾನು ರಾಮ ಲಕ್ಷ್ಮಣರನ್ನು ಈ ದಿನವೇ ಕೊಲ್ಲುವೆನೆಂದು ಪ್ರತಿಜ್ಞೆ ಮಾಡುತ್ತೇನೆ ಎಂದನು. ತಂದೆಯವರ ಆಶೀರ್ವಾದವನ್ನು ಪಡೆದ ಬಳಿಕ ತನ್ನ ಬಲಿಪೀಠಕ್ಕೆ ಹೋದ ಇಂದ್ರಜಿತುವು ಒಂದು ಜೀವಂತವಾಗಿರುವ ಮೇಕೆಯನ್ನು ಕತ್ತಿನಿಂದ ಹಿಡಿದು ಅದನ್ನು ಆ ಯಜ್ಞದ ಅಗ್ನಿಯಲ್ಲಿ ಆಹುತಿಯಾಗಿ ಎಸೆದನು. ಕೂಡಲೇ ಪ್ರಜ್ವಲಿಸಿದ ಅಗ್ನಿಯು ರಾವಣನ ಪ್ರಿಯ ಪುತ್ರನಿಗೆ ಮುಂದೊದಗಬಹುದಾದ ವಿಜಯವನ್ನು ಸೂಚಿಸಿತು. ನಂತರ ಅಗ್ನಿದೇವನೇ ಹೊರಬಂದು ಆ ಕಾಣಿಕೆಯನ್ನು ಸ್ವೀಕರಿಸಿದನು. ನಂತರ ತನ್ನ ರಥವನ್ನು ಹಾಗೂ ತನ್ನೆಲ್ಲ ಸಾಮಗ್ರಿಗಳನ್ನು ಅದೃಶ್ಯಗೊಳಿಸುವ ಮಂತ್ರವನ್ನು ಆಹ್ವಾನಿಸಿದ ಇಂದ್ರಜಿತುವು ವೈರಿಯನ್ನು ಆಕ್ರಮಿಸುವುದಕ್ಕಾಗಿ ಸೈನ್ಯವನ್ನು ಕಳುಹಿಸಿ ಆಕಾಶದಲ್ಲಿ ಅದೃಶ್ಯವಾಗಿ ನಿಂತು ವಾನರ ಸೈನಿಕರ ಮೇಲೆ ಬಾಣಗಳ ಸುರಿಮಳೆಗೈಯಲಾರಂಭಿಸಿದನು. ಆ ಬಾಣಗಳು ಬರುತ್ತಿರುವ ಜಾಗದ ದಿಕ್ಕಿನಲ್ಲಿ ಅನೇಕ ಮರಗಳನ್ನು ಮತ್ತು ಬಂಡೆಗಳನ್ನು ಎಸೆಯುವ ಮೂಲಕ ವಾನರರು ಅವನ ಮೇಲೆ ಪ್ರತಿಭಟಿಸುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ಎಲ್ಲ ಅಸ್ತ್ರಗಳ ಮಾರ್ಗವನ್ನು ಬದಲಾಯಿಸಿದ ರಾಕ್ಷಸನು ತನ್ನ ಒಂದು ಬಾಣದಿಂದ 9 ವಾನರರನ್ನು ಕತ್ತರಿಸಿದನು. ನಂತರ ಬ್ರಹ್ಮಾಸ್ತ್ರವನ್ನು ಆಹ್ವಾನಿಸಿದ ಅವನು ಸ್ವರ್ಗ ಮತ್ತು ಭೂಮಿಯ ಅಲುಗಾಡುವಂತೆ ಮಾಡಿದನು. ಅಗಣಿತ ಬಾಣಗಳನ್ನು ಸೃಷ್ಟಿಸಿದ ಆ ಪರಮ ಅಸ್ತ್ರವು ಲೆಕ್ಕವಿಲ್ಲದಷ್ಟು ವಾನರ ಯೋಧರನ್ನು ನೆಲಸಮ ಮಾಡಿತು. ಕೋಟ್ಯಾಂತರ ವಾನರರು ಕೂಡಲೇ ಮೃತರಾದರು. ಅದೃಶ್ಯನಾಗಿದ್ದ ಇಂದ್ರಜಿತುವು ಬಲ್ಲೆಗಳು, ಖಡ್ಗಗಳು ಮತ್ತು ಕೊಡಲಿಗಳನ್ನು ಎಸೆಯಲು ಮುಂದುವರೆಸಿದನು. ಆಕಾಶದಿಂದ ಬೀಳುತ್ತಿದ್ದ ಅಸ್ತ್ರಗಳನ್ನು ಕಂಡಂತಹ ವಾನರರು ದಿಗ್ಭ್ರಮೆಗೊಂಡರು. ಆದರೆ ಅವರಿಗೆ ಆಕ್ರಮಣಕಾರನು ಕಾಣಿಸಲಿಲ್ಲ. ಹನುಮಂತ, ಸುಗ್ರೀವ, ನೀಲ ಮತ್ತು ಜಾಂಬವಂತರು ಕೂಡ ಗಾಯಗೊಂಡು ನೆಲಕ್ಕೆ ಬಿದ್ದರು. ಹಾಗೂ ರಾಮ ಲಕ್ಷ್ಮಣರು ಇಂದ್ರಜಿತುವಿನ ಅಸ್ತ್ರಗಳಿಂದ ಗ್ರಹಣಗ್ರಸ್ತರಾಗದಂತೆ ಕಂಡುಬಂದರು. ಬಾಣಗಳಿಂದ ಆವೃತವಾಗಿದ್ದರೂ ವಿಚಲಿತನಾಗದೆ ಉಳಿದ ರಾಮನು, ಲಕ್ಷ್ಮಣನೇ, ಇಂದ್ರಜಿತುವು ಬ್ರಹ್ಮದೇವನು ನೀಡಿರುವ ಶಕ್ತಿಯುತವಾದ ಬಾಣಗಳನ್ನು ಪ್ರಯೋಗಿಸುತ್ತಿರುವನೆಂದು ನನಗೆ ತಿಳಿದಿದೆ. ಈ ಪ್ರಬಲವಾದ ರಾಕ್ಷಸನು ಅದೃಶ್ಯನಾಗಿರುವವರೆಗೂ ಯಾರೂ ಅವನನ್ನು ಸೋಲಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಅವನ ಬಾಣಗಳಿಂದ ಘಾಸಿಗೊಳ್ಳಲ್ಪಡಬೇಕು. ನಾವು ಮೂರ್ಛಿತರಾದಾಗ ತಾನು ವಿಜಯಿ ಎಂದು ಖಂಡಿತವಾಗಿ ಭಾವಿಸುವ ಇಂದ್ರಜಿತುವು ರಾವಣನಿಗೆ ಆ ವಿಷಯವನ್ನು ತಿಳಿಸಲು ಲಂಕೆಗೆ ಹಿಂದಿರುಗುವನು ಎಂದನು. ಇಂದ್ರಜಿತುವಿನ ಬಾಣಗಳಿಂದ ತೀವ್ರವಾಗಿ ಗಾಯಗೊಂಡ ರಾಮ ಲಕ್ಷ್ಮಣರು ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದರು. ತನ್ನ ವೈರಿಗಳು ನಾಶವಾದುದನ್ನು ಕಂಡು ಸಂತೋಷದಿಂದ ಬೀಗಿದ ಇಂದ್ರಜಿತುವು ತನ್ನ ತಂದೆಯವರಿಗೆ ಆ ವಿಷಯವನ್ನು ತಿಳಿಸಲೆಂದು ಲಂಕೆಗೆ ಹಿಂದಿರುಗಿದನು. ರಾಮ ಲಕ್ಷ್ಮಣರ ಸ್ಥಿತಿಯನ್ನು ಕಂಡ ಬದುಕುಳಿದಿದ್ದಂತಹ ವಾನರರು ಬಹಳ ಕುಗ್ಗಿದರು. ಆಗ ವಿಭೀಷಣನು, ಮಹಾವೀರನೇ, ಶೋಕಿಸದಿರಿ.
ರಾಮ ಲಕ್ಷ್ಮಣರು ಬ್ರಹ್ಮಾಸ್ತ್ರವನ್ನು ಗೌರವಿಸಲೆಂದು ತಮ್ಮನ್ನು ಈ ಅಸಹಾಯಕ ಸ್ಥಿತಿಯಲ್ಲಿ ಇರಿಸಿಕೊಂಡಿದ್ದಾರೆ. ಸ್ವಲ್ಪ ಸಮಯದಲ್ಲೇ ಎಚ್ಚರಗೊಳ್ಳುವ ಅವರು ತಮ್ಮ ವೈರಿಯನ್ನು ನಾಶ ಮಾಡುತ್ತಾರೆ ಎಂಬುದಾಗಿ ಹೇಳಿ ಆಶ್ವಾಸನೆ ನೀಡಿದನು. ಬ್ರಹ್ಮಾಸ್ತ್ರಕ್ಕೆ ಗೌರವ ನೀಡಿದ ಹನುಮಂತನು ರಾತ್ರಿಯಾಗಿದ್ದು ಯುದ್ಧವು ಈಗ ಕೊನೆಗೊಂಡಿದೆ. ಆದ್ದರಿಂದ ಉಳಿದ ಎಲ್ಲ ವಾನರರ ಆತ್ಮವಿಶ್ವಾಸವನ್ನು ಪುನಃ ಸ್ಥಾಪಿಸುವುದು ನಮ್ಮ ಮೊದಲ ಕಾರ್ಯವಾಗಬೇಕು ಎಂದನು. ಪಂಜುಗಳನ್ನು ಹಿಡಿದುಕೊಂಡ ಹನುಮಂತ ಮತ್ತು ವಿಭೀಷಣರು ಯುದ್ಧ ಭೂಮಿಯಲ್ಲಿ ಅಲೆದಾಡಲು ಪ್ರಾರಂಭಿಸಿದರು. ಇಂದ್ರಜಿತುವಿನ ಬ್ರಹ್ಮಾಸ್ತ್ರದಿಂದ ಗಾಯಗೊಂಡು ನೆಲದ ಮೇಲೆ ಬಿದ್ದಿದ್ದ ಸುಗ್ರೀವ, ಅಂಗದ, ನೀಲ, ನಲ ಮತ್ತು ಇತರ 60 ಲಕ್ಷ ವಾನರರನ್ನು ಅವರು ಕಂಡರು. ತೀವ್ರವಾಗಿ ಗಾಯಗೊಂಡಿದ್ದು ದೃಷ್ಟಿಹೀನನಾಗಿ ಬಿದ್ದಿದ್ದ ಜಾಂಬವಂತನನ್ನು ಅವರು ಕಂಡರು. ಆಗ ಜಾಂಬವಂತನು ಹನುಮಂತನು ಇನ್ನೂ ಬದುಕಿರುವೆಯಾ ಎಂದು ವಿಚಾರಿಸಿದನು. ಸ್ನೇಹಿತರೆ, ರಾಮಾಯಣದ 124ನೇ ಭಾಗವನ್ನು ನಾನೆಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ಆದಷ್ಟು ರಾಮಾಯಣವನ್ನು ಆಲಿಸಿ, ಹಾಗೆಯೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ್.